ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ. ಇವತ್ತು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಅಪ್ಪ ಕಾರ್ ವಾಶ್ ಮಾಡಿಸಿರಲಿಲ್ಲ, ಅದಕ್ಕೆ ಸುಮ್ಮನೆ ಗ್ಲಾಸ್ ಮೇಲೆ ಬ್ಯಾನೆಟ್ ಮೇಲೆ ನೀರು ಹಾಕ್ತಾ ಇದ್ದಾರೆ. ಸಡನ್ ಡಿಸಿಷನ್ ಆಗಿದ್ದರಿಂದ ಕಾರ್ ವಾಶ್ ಮಾಡ್ಸೋಕ್ಕಾಗಲಿಲ್ಲ. ಸೊ ನಾನು, ಅಮ್ಮ, ಅಪ್ಪ ಮತ್ತು ನನ್ನ ಚಿಟಾರಿ ನಾವು 4 ಜನ ಹೊರಟಿದ್ದೀವಿ. ನಾಳೆ ನಮ್ಮ ಮನೆಗೆ ಪಾಪು ಬರೋದಿದೆ. ಪಾಪು ಬಂದಮೇಲೆ ಸುತ್ತಾಗುತ್ತಲ್ಲ, ಸೊ ಮುಂಚೆ ಒಂದು ಸತಿ ಹೋಗಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಅಮ್ಮ ಈ ಅಂಗಡಿಯಿಂದ ಆ ಅಂಗಡಿ, ಆ ಅಂಗಡಿಯಿಂದ ಈ ಅಂಗಡಿ ಅಂತ ಪೂಜೆ ಸಾಮಾನು ತೊಗೊಳಕ್ಕೆ ಓಡಾಡ್ತಾಯಿದ್ರು. ಒಂದು ಕಡೆ ಹಣ್ಣು ಸಿಕ್ಕಿದ್ರೆ ಒಂದು ಕಡೆ ಕಾಯಿ ಸಿಗ್ತಾ ಇರಲಿಲ್ಲ, ಒಂದು ಕಡೆ ಕಾಯಿ ಸಿಕ್ಕಿದ್ರೆ ಇನ್ನೊಂದು ಕಡೆ ಹಣ್ಣು ಇರ್ತಾ ಇರಲಿಲ್ಲ. ಸೊ ಹೆಂಗೋ ಬ್ಯಾಲೆನ್ಸ್ ಮಾಡಿ ಆ ಕಡೆ ಈ ಕಡೆ ನೋಡಿ ತೊಗೊತಾಯಿದ್ರು. ನನ್ನ ಮಗಳು ಅವ್ವ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಕಾರ್ ಕಿಟಕಿಯಿಂದ ಬಗ್ಗಿ ನೋಡಿ ಕೂಗ್ತಾ ಇದ್ಲು, ಅವ್ವ ಅವ್ವ ಅಂತ. ಫೈನಲಿ ಹೆಂಗೋ ಒಂದು ಲೆವೆಲ್ಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಅಮ್ಮ ಬಂದರು. ಅಮ್ಮ ಬಂದಮೇಲೆ ಅಲ್ಲಿಂದ ಹೊರಟು ನೆಲಮಂಗಲ ಹತ್ತತ್ರ ಬರಬೇಕಾದ್ರೆ ಇಲ್ಲಿ ಆಂಜನೇಯನ ದೇವಸ್ಥಾನ ಸಿಗುತ್ತೆ ಆನ್ ದ ವೇ, ನಿಮ್ಗೆಲ್ಲರಿಗೂ ಗೊತ್ತು. ಆದರೆ ನನಗೆ ಮಾತ್ರ ಇನ್ನೂ ಇದ್ರೊಳಗಡೆ ಹೋಗಿ ದರ್ಶನ ಮಾಡೋ ಭಾಗ್ಯ ಸಿಕ್ಕಿಲ್ಲ. ಈ ರೋಡಿಗೆ ಬಂದಾಗೆಲ್ಲ ಅಂದ್ಕೊತೀವಿ, ಬಟ್ ಆಗ್ತಾಯಿಲ್ಲ. ನೋಡೋಣ ಯಾವಾಗ ಆಂಜನೇಯ ಸ್ವಾಮಿ ನಮಗೆ ದರ್ಶನ ಕೊಡ್ತಾನೆ ಅಂತ, ಎಸ್ಪೆಷಲಿ ನನಗೆ. ಆಮೇಲೆ ಇವ ಆಂಟಿ ಹತ್ರನೇ ನಾವು ಪ್ರತಿ ಸರಿನೂ ಹೂವು ತೊಗೊಳ್ಳೋದು. ಇವ್ರು ಬಂದು ಅಮ್ಮಂಗೆ ತುಂಬ ಪರಿಚಯ. ಯಾಕಂದರೆ ಅಮ್ಮ ಮದುವೆ ದೇವಸ್ಥಾನ ಅಂದರೆ ಷಣ್ಮಾತ್ಮನ ದೇವಸ್ಥಾನದಲ್ಲಿ ಕಡಲೆಪುರಿ ಕಾಯಿ ವ್ಯಾಪಾರ ಮಾಡ್ತಿದ್ರು. ಈಗ ಮಾಡ್ತಿಲ್ಲ, ನನಗೆ ಪಾಪು ಆದಮೇಲೆ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಇವರೆಲ್ಲ ತುಂಬ ಪರಿಚಯ. ಇವ್ರ ಹತ್ರನೇ ಹೂವು ಎಲ್ಲ ತೊಗೊಳೋದು ನಾವು ಹೋಗೋವಾಗ. ಹಾಗೆ ಹೂವು ತೊಗೊಂಡು ನನಗೆ ಮುಟ್ಕೊಳ್ಳೋಕೆ ಹೂವು ಕೇಳಿದೆ, ಅದನ್ನು ಹಾಗೆ ತೊಗೊಂಡ್ರು. ನನಗೆ ಈ ರೀತಿ ಸ್ಯಾರಿ ಉಟ್ಕೊಂಡಾಗ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ತಲೆ ತುಂಬ ಹೂವು ಮುಟ್ಕೊಳ್ಳೋಕೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ಹೂವು ಬಂದು ಸೇವಂತಿಗೆ ಮತ್ತು ಮಳ್ಳೆ ಹೂವು. ಬಟ್ ನನಗೆ ಅವೆರಡೂ ಸಿಕ್ಕಲಿಲ್ಲ, ಅದೆಲ್ಲ ಸೀಸ್ನಲ್ ಹೂವು. ಕಾಕಡ ಮತ್ತು ಕನಕಾಂಬರ ಸಿಕ್ತು. ಅಮ್ಮಂಗೆ ಕನಕಾಂಬರ ಅಂದರೆ ತುಂಬಾ ಇಷ್ಟ. ಕಾಕಡ ಹೂವನ್ನ ನಮ್ಮ ಗಾಡೀಲಿರೋ ಗಣೇಶನಿಗೆ ಹಾಕಿ, ಕನಕಾಂಬರನ ಅಮ್ಮ ಮುಟ್ಕೊಂಡ್ರು. ನಾನು ಎರಡೂ ಒಂದೊಂದು ಚೂರು ಮುಟ್ಕೊಂಡೆ. ಆಮೇಲೆ ಅಲ್ಲಿಂದ ಹೊರಟ್ವಿ. ದೇವಸ್ಥಾನ ಹತ್ತತ್ರ ಬರ್ತಿದ್ದಂಗೆ ನೆನಪಾಯಿತು ಎಲೆ ಅಡಿಕೆ ಮರ್ತೋಗಿದ್ದೀವಿ ಅಂತ. ಅದನ್ನು ಹಾಗೆ ತಗೊಂಡು ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ನಮ್ಮ ಮನೆ ದೇವರು ಶ್ರೀ ಕರಿತಿಮ್ಮರಾಯ ಸ್ವಾಮಿ ಅಂತ, ನಮ್ಮ ಕರಿವರ್ಧ. ತುಂಬ ಹಳೆಯ ದೇವಸ್ಥಾನ ಸ್ನೇಹಿತರೆ. ಅಂದರೆ ಆರ್ಕಿಟೆಕ್ಟ್ ಬಂದು ಈಗ ರೀಸೆಂಟಾಗಿ ಮಾಡಿಸಿರೋದು. ಒಳಗಡೆ ಇರೋ ಗರ್ಭಗುಡಿಲಿರೋ ದೇವಸ್ಥಾನ ಬಂದು ತುಂಬಾ ಹಳೆಯ ದೇವಸ್ಥಾನ. ತುಂಬ ಅಂದರೆ ತುಂಬ ನೆಮ್ಮದಿ ಅನಿಸುತ್ತೆ ಇಲ್ಲಿಗೆ ಬಂದಾಗ. ಯಾಕಂದರೆ ಮನೆ ಬಿಟ್ಟರು ಮನೆ ದೇವ್ರನ್ನ ಬಿಡಬಾರ್ದು ಅಂತ ಗಾದೆನೇ ಇದೆ. ಏನು ಮಾಮಿ ಅಲ್ಲೋಡಲ್ಲಿ ಗಿಣಿ ಅಮ್ಮ ಇಲ್ಲಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ದೇವಸ್ಥಾನದೊಳಗಡೆ ಕಾಯಿ ಹೊಡೆಯೋಂಗಿಲ್ಲ, ನಾವು ಆಚೆನೇ ಕಾಯಿ ಹೊಡ್ಕೊಂಡು ಹೋಗಬೇಕು. ಅಪ್ಪ ಕೂಡ ಕಾರೆಲ್ಲ ಪಾರ್ಕ್ ಮಾಡಿ ಕ್ಲೀನಾಗಿ ಬಂದರು. ಅಮ್ಮ ಜುಟ್ಟೆಲ್ಲ ತೆಗೆದು ರೆಡಿ ಮಾಡಿಕೊಡ್ತಾ ಇದ್ದಾರೆ ಅಪ್ಪಂಗೆ ಕಾಯಿ ಹೊಡೆಯೋಕ್ಕೆ. ಸೊ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಪೂಜೆ ಮಾಡ್ಸೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ತಂದಿರೋ ಪೂಜೆ ಸಾಮಾನೆಲ್ಲ ತಗೊಂಡು ಒಳಗಡೆ ಬಂದ್ವಿ. ಇವರೇ ನಮ್ಮ ಮನೆ ದೇವರು ಶ್ರೀ ಕರಿತಿಮ್ಮರಾಯ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ. ಇಲ್ಲಿ ಬಂದು ಹೊರಗಡೆ ಉತ್ಸವ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಉತ್ಸವ ಮೂರ್ತಿಗಳು ಏನಕ್ಕೆ ಅಂದರೆ, ಯಾರ ಮನೆಯಲ್ಲಾದರೂ ಅಂದರೆ ಈ ಸ್ವಾಮಿ ಒಕ್ಕಲಿರೋರ ಮನೇಲಿ ಗೃಹಪ್ರವೇಶ ಆಗಲಿ ಮದುವೆ ಆಗಲಿ ಆದರೆ ಈ ಸ್ವಾಮಿನ ಮನೆಗೆ ಕರ್ಕೊಂಡೋಗಿ ಒಂದಿನ ಇಟ್ಕೊಂಡು ಪೂಜೆ ಮಾಡಿಸಿ ಮನೆಗೆ ಕಳಿಸ್ತಾರೆ. ಹಾಗೆಯೇ ಏನಾದರೂ ಹರಕೆ ಹೊಡ್ಕೊಂಡಿದ್ರೆ ಉತ್ಸವ ಮಾಡಿಸ್ತೀನಿ ಅಂತ ಅವರು ಕೂಡ ಇದನ್ನು ತೊಗೊಂಡೋಗಿ ಉತ್ಸವ ಮಾಡಿಸ್ಕೋತಾರೆ. ಗರುಡದ ಮೇಲೆ, ಆನೆ ಮೇಲೆ ಇರೋದು ಸ್ವಾಮಿ ಮೂರ್ತಿಗಳು, ಉತ್ಸವ ಮೂರ್ತಿಗಳು. ಅಮ್ಮ ಇಲ್ಲಿ ಬುಟ್ಟಿ ಒಳಗಡೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಲಕ್ಷ್ಮೀ ದೇವ್ರಿಗೂ ಮತ್ತು ತಿಮ್ಮರಾಯ ಸ್ವಾಮಿಗೆ. ಇವ್ರು ಬಂದು ನಮ್ಮ ತಿಮ್ಮರಾಯ ಸ್ವಾಮಿಯ ಪತ್ನಿ, ನಮ್ಮನೆ ಹೆಣ್ಣು ದೇವರು ಲಕ್ಷ್ಮೀ ಅಮ್ಮ. ಸೊ ಎರಡಕ್ಕೂ ರೆಡಿ ಮಾಡಿ ಕೊಟ್ಟರು. ಕೊಡೋ ಅಷ್ಟರಲ್ಲಿ ಅಪ್ಪ ಕೂಡ ಒಳಗಡೆ ಬಂದರು. ಕಾರೆಲ್ಲ ಕ್ಲೀನಾಗಿ ಪಾರ್ಕ್ ಆಗಿದೆಯಾ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದರು. ಅಪ್ಪಂಗೆ ಮನೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ತಂದೆನ ನೋಡ್ತಾ ಇದ್ದರೆ ಕೈ ಮುಕ್ಕೊಂಡು ನಿಂತ್ಕೊತಾರೆ. ಎಷ್ಟೇ ಆಗಲಿ ಮನೆ ದೇವರಲ್ಲ. ಹಾಗೆ ಈ ತೊಟ್ಲು ಬಂದು ಸ್ವಾಮಿನ ಮಲಗ್ಸೋಕ್ಕೆ ರಾತ್ರಿ ಹೊತ್ತು ತೂಗಿ ಹಾಡಾಡಿ ಗಾಳಿ ಬೀಸಿ ಮಲಗಿಸ್ತಾರೆ. ತುಂಬ ಇಷ್ಟ ಆಯಿತು ನನಗೆ ಈ ತೊಟ್ಲು. ನಾನು ಪ್ರತಿ ಸರಿ ಬಂದಾಗಲೂ ಇರ್ತಾ ಇರಲಿಲ್ಲ. ಈ ಸತಿ ಇದನ್ನು ನೋಡಿ ಮುಟ್ಟಿ ನಮಸ್ಕಾರ ಮಾಡೋ ಭಾಗ್ಯ ನನಗೆ ಸಿಕ್ತು. ತುಂಬ ಖುಷಿಯಾಯಿತು. ಆಮೇಲೆ ಅವಳು ತೀರ್ಥ ಕೇಳ್ತಾಯಿದ್ಲು. ಮನೇಲಿ ಪೂಜೆ ಆದಾಗೆಲ್ಲ ತೀರ್ಥ ಹೆಂಗೆ ಕೇಳ್ತಾಳೋ ಅವಳು ನನಗೆ ತೀರ್ಥದ ಬಟ್ಲು ನೋಡಿ ತೀರ್ಥ ಕೇಳ್ತಾಯಿದ್ಲು.
ಆಮೇಲೆ ಅರಿಶಿನ ಕುಂಕುಮ ಕೇಳ್ತಾಳೆ ಇಡಿ ಅಂತ, ಅದನ್ನು ಅವ್ವ ಇಡ್ತಾ ಇದ್ದಾರೆ. ಆಯಿತಾ, ನನಗೆ ಇಟ್ಕೋ ಅಂತ ಹೇಳ್ತಾ ಇದ್ದಾಳೆ. ನಾನು ಆಮೇಲೆ ಇಟ್ಕೊತೀನಿ ಅಂದೆ. ಸೊ ಅದಾದಮೇಲೆ ಪೂಜೆಗೆಲ್ಲ ಅಲಂಕಾರ ಮಾಡೋದಕ್ಕೆ ಅವರು ಹೂವು ಎಲ್ಲ ಹಾಕೋಕ್ಕೆ ಅಂತ ಹೇಳಿ ಸ್ಕ್ರೀನ್ ಹಾಕಿ ಹೂವು ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಅಮ್ಮ ಸ್ವಾಮಿಗಳಿಗೆ ಹಣ್ಣು ಕಾಯಿ ಕೊಟ್ಟು, ಅಂದರೆ ಒಂದು ಬಾಳೆಹಣ್ಣು ಅರ್ಧ ಚಿಪ್ಪು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು, ಆಗಲೇ ಹೆಣ್ದೇವ್ರಿಗೂ ನಮಸ್ಕಾರ ಮಾಡಿಕೊಂಡ್ರು. ನಾನು ನಮಸ್ಕಾರ ಎಲ್ಲ ಮಾಡಿ ಹುಂಡಿಗೆಲ್ಲ ಕಾಸು ಹಾಕಿ ಹೊರಗೆ ಬಂದ್ವಿ. ಅಪ್ಪ ಎಷ್ಟು ವರ್ಷ ಹಳೇದಿರ್ಬೋದಪ್ಪ ದೇವಸ್ಥಾನ ಇದು? ಆಗಾಯ್ತಾ? ಒಳಗಡೆ ಇದೆಲ್ಲ ಇವಾಗ ಕಟ್ಟಿರೋದು. ಆಮೇಲೆ ಅಮ್ಮ ಬಂದು ತುಳಸಿ ಗಿಡನ ಸುತ್ತಾಕೊಂಡು ಹೋಗೋಣ ಬಾರಮ್ಮ ಅಂದರು. ನಿಮ್ಮ ಮಕ್ಕಳು ಚಿಕ್ಕವ್ರು ಇರ್ಬೇಕಾರೆ ಹೆಂಗೆ ಬತ್ತಿದ್ದಮ್ಮ ದೇವಸ್ಥಾನಕ್ಕೆ? ಇವಾಗ ಕಾರಲ್ಲಿ ಬತ್ತೀಯಾ? ಬಸ್ಸಲ್ಲಿ ಬಂದು ಅಲ್ಲಿ ಇಳಿದ್ಬಿಟ್ಟು ಆಟೋಲ್ಲಿ ಬತ್ತಿದ್ದ? ನಿಮ್ಮ ಅತ್ತೆ ಜೊತೆ ಬಂದಿರೋ ನೆನಪೇನಾಯ್ತಾ? ಒಂದೇ ಒಂದು ಸರಿ ಬಂದಿದ್ದೆ ಅಷ್ಟೇ. ಯಾವಾಗ? ಯಾವಾಗೋ ಹಂಗೋ ಯಾವುದೋ ಊರು ಬೆಳ್ಳೆ ಈ ಕಡೆ ತ್ಯಾಮಗೊಂಡು ಆಮೇಲೆ ಒಂದೇ ಒಂದು ಸರಿ ದಾವಸ್ಪೇಟೆ ಮೇಲೆ ಬಂದಿದ್ದೆ ದೊಡ್ಡಬಳ್ಳಾಪುರದಿಂದ. ಬರ್ತಿದ್ರಪ್ಪ ಅಜ್ಜಿ ಜೊತೆ? ನಾ ಹುಡುಗರಿಂದನೇ ಬರ್ತಾ ಇದ್ದೀವಿ, ಈಗಂತಲ್ಲ. ನಾವು ಇಷ್ಟು ದೊಡ್ಡ ಹುಡುಗರು ಮಕ್ಕಳು, ನಾನು ನಮ್ಮ ಅಣ್ಣ, ನಮ್ಮ ತಂಗಿ, ತಾಯಿ ಎಲ್ಲ ಬರೋದು. ಅಲ್ಲ ಬಸ್ ಇತ್ತಾ ಆಟೋನ? ಬಸ್ಸು ಆಟೋ ಎಲ್ಲ ಇಲ್ಲ. ಆವಾಗ ಬಸ್ಸು ನಿಲ್ಕೊಂಡು ಅಲ್ಲಿಂದ ನಡ್ಕೊಂಬರೋದು ಒಳಗೆ. ಅಷ್ಟು ದೂರ ಅಲ್ಲಿಂದ ಇಲ್ಲಿವರೆಗೂ? ಹೌದು, ಆರ್ಚಿಂದ ಇಲ್ಲಿವರೆಗೂ. ಯಾವುದು ಇಷ್ಟು ದೂರ? ಆಮೇಲೆ ಅಪ್ಪಗ ದೇವಸ್ಥಾನಕ್ಕೆ ಹೇಗೆ ಬರ್ತಿದ್ರು, ಅಮ್ಮ ಹೇಗೆ ಬರ್ತಿದ್ರು ಅಂತ ಎಲ್ಲ ಹೇಳಿದ್ರಲ್ಲ. ಸೊ ಅಲ್ಲಿಂದ ಮುಂದೆ ಬರ್ತಾ ಇಲ್ಲಿ ಗಾಣದ ಎಣ್ಣೆ ಸಿಗುತ್ತೆ, ತೆಂಗಿನ ಎಣ್ಣೆ, ಒಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ. ಪ್ರತಿ ಸರಿ ನಾವು ದೇವಸ್ಥಾನಕ್ಕೆ ಬಂದಾಗ ನಾವು ಇಲ್ಲಿಂದನೇ ತೊಗೊಳೋದು, ನಾವು ಬೆಂಗಳೂರಲ್ಲೆಲ್ಲೂ ಪರ್ಚೇಸ್ ಮಾಡಲ್ಲ. ಸೊ ಇಲ್ಲಿ ನಮಗೆ ಪ್ಯೂರ್ ಎಣ್ಣೆ ಸಿಗುತ್ತೆ, ಅದನ್ನು ನೋಡಿ ತೊಗೊತೀವಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹಳ್ಳಿ ಹರಳೆಣ್ಣೆ ಮಾಡಿರ್ತಾರೆ, ತುಂಬ ನೀಟಾಗಿದೆ. ನೀವು ನೋಡ್ತಾ ಇರ್ಬೋದು ವೀಡಿಯೋಲಿ, ಎಲ್ಲೂ ಏನೂ ಮೆಸ್ಸಿ ಇಲ್ಲ. ಹಳ್ಳಿಲಾದ್ರೂ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಪ್ರತಿ ಸರಿ ಬಂದಾಗಲೂ ಇಲ್ಲೇ ಎಣ್ಣೆ ತೊಗೊಳ್ಳೋದು. ಕ್ವಾಲಿಟಿನೂ ಇದೆ, ಚೆನ್ನಾಗಿರೋದು ಇದೆ, ಕೆಟ್ಟೋಗಿರೋದು ಇದೆ, ನೋಡಿ ತೊಗೋಬೋದು. ಸೊ ನೀವೇನಾದರೂ ಬೇಗೂರು ಕಡೆ ಬಂದರೆ ಈ ಗಾಣದ ಎಣ್ಣೆ ಅಂಗಡಿಗೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಿ, ಮರಿಬೇಡಿ. ಅಲ್ಲಿಂದ ಮುಂದೆ ಹೊರಟು ಅಪ್ಪ ಕೆರೆ ಏರಿ ಮೇಲೆ ಬರ್ತಾಯಿದ್ವಿ. ಆವಾಗ ಈ ಥರ ರೋಡ್ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಅಲ್ಲಿ ನೀರು ತುಂಬಿದಾಗ, ನೆರೆ ಬಂದಾಗ ತೆಪ್ಪೋತ್ಸವ ಅಂತ ಮಾಡ್ತಾರೆ ಮನೆ ದೇವ್ರಿಗೆ, ಅದನ್ನು ಹಾಗೆ ಹೇಳ್ತಾಯಿದ್ರು. ಮುಂಚೆ ಎಲ್ಲ ಮಾಡ್ತಿದ್ರು, ಇವಾಗ ಮಾಡ್ತಾರಲ್ಲೋ ಗೊತ್ತಿಲ್ಲ ಅಂದರು. ಆ್ಯಕ್ಚುಲಿ ಮಾಡ್ತಾರೆ. ದೇವಸ್ಥಾನದ ವೀಡಿಯೋನ ನಾನು ಒಂದು ಸತಿ ಯೂಟ್ಯೂಬಲ್ಲಿ ನೋಡಿದ್ದೆ. ದೇವಸ್ಥಾನದ ತೆಪ್ಪೋತ್ಸವನ ಮಾಡ್ತಾರೆ ಈಗಲೂ ನೆರೆ ಬಂದಾಗ. ಸೊ ಅಲ್ಲಿಂದ ಮುಂದೆ ಬಂದ್ವಿ. ಪಾಪುನೂ ಮನೆ ಹತ್ತತ್ರ ಬರೋ ಅಷ್ಟರಲ್ಲಿ, ಜಲಹಳ್ಳಿ ಕ್ರಾಸ್ ಹತ್ತತ್ರ ಬರೋ ಅಷ್ಟರಲ್ಲಿ ಮಲ್ಕೊಂಬಿಟ್ಲು. ಅವಳು ಬೆಳಗ್ಗೆ ಬೇಗ ಎದ್ದಿದ್ಲು, ಟಯರ್ಡಾಗಿ ಮಲ್ಕೊಂಡ್ಳು, ನಿದ್ದೆ ಹೋಗ್ತಾಯಿದ್ಲು. ಆ್ಯಂಡ್ ಅಲ್ಲಿಂದ ಮುಂದೆ ಬಂದ್ವಿ. ಅಮ್ಮ ಎಳ್ನೀರು ಕುಡಿಬೇಕು ಅಂತ ಹೇಳಿದ್ರು. ಸೊ ಗಂಗಮ್ಮ ಸರ್ಕಲ್ ಹತ್ತತ್ರ ಎಳ್ನೀರನ್ನ ತೊಗೊಂಡು ಎಳ್ನೀರು ಕುಡಿದ್ರು. ಮನೆಗೂ ಒಂದು ಪಾರ್ಸೆಲ್ ತೊಗೊಂಡ್ವಿ. ಹಂಗೆ ನನಗೂ ಕುಡಿತೀಯ ಅಂತ ಕೇಳಿದ್ರು. ಆ್ಯಸ್ ಐ ಆಮ್ ಡಯಾಬಿಟಿಕ್ ಇರೋದ್ರಿಂದ, ನನಗೆ ಈಗ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ನಾನು ಎಳ್ನೀರು ಬೇಡ ಅಂತ ಹೇಳಿದೆ. ಸೊ ಅಲ್ಲಿಂದ ಮನೆಗೆ ಬಂದಮೇಲೆ, ಮನೆಗೆ ಒಂದು 12:30 1 ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಟ್ವಿ. ಸೊ ಅದಕ್ಕೆ ಮನೇಲಿ ಸಿಂಪಲ್ಲಾಗಿ ಬೇಗ ಆಗೋ ರೀತಿ ಚಿತ್ರಾನ್ನ ರೆಡಿ ಮಾಡಮ್ಮ ಅಂದರು ಮಾವ. ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಜಾಸ್ತಿ ಏನೂ ಹಾಕೋದಿಲ್ಲ ಫ್ರೆಂಡ್ಸ್, ಬರೀ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಅಷ್ಟೇ. ಒಗ್ಗರಣೆಗೆ ಕರಿಬೇವಿದ್ದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜನ ಫಸ್ಟ್ ಹುರ್ಕೊಂಬಿಡಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಹಾಕಿ ಸಿಡಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ, ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದಾದಮೇಲೆ ಅದು ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟು, ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಅಂದರೆ ಮ್ಯಾಕ್ಸಿಮಮ್ 2, ಅದಕ್ಕೆ ಮೇಲೆ ಜಾಸ್ತಿ ಹುಳಿ ಯಾರೂ ತಿನ್ನಲ್ಲ ಅಂದ್ಕೊಂಡಿದ್ದೀನಿ. ಹುರ್ಕೊಂಡು ಬಿಸಿ ಬಿಸಿ ಅನ್ನನ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಚಿತ್ರಾನ್ನ ರೆಡಿ. ಸೊ ಇವತ್ತಿನ ನನ್ನ ದಿನ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.